ಸರಿ ಸರ್ಕಾರ ಅವರನ್ನೇ ಅವ್ರು ಸಮರ್ಥನೆ ಮಾಡ್ಕೊಳ್ಬೇಕು, ಅವರಂತೂ ಮಾನವೀಯತೆನ ಅಥವಾ ಸಂವೇದನಾಶೀಲತೆಯನ್ನ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಸಮಾಜಕ್ಕೆ ಏನಾಗಿದೆ ಸರ್? ಯಾರೋ ಕೆಲವರು ಮೀಮ್ಸ್ ಮಾಡ್ತಾ ಇರ್ಬೋದು, ಆದ್ರೆ ನೀವು ಗಮನಿಸಿದ್ರೆ ಕಳೆದ 3-4 ದಿನಗಳಿಂದ ಬೇರೆ ಬೇರೆ ಜನ ಮಾತಾಡೋಕೆ ಶುರು ಮಾಡಿದ್ದಾರೆ ಅಂತ. ಇದು ನಾನು ಕಳೆದ 4-5 ದಿನಗಳಿಂದ ಈಗ ನನ್ನಂತವನಿಗೂ ಕೂಡ ಎಷ್ಟು ಜನ ಫೋನ್ ಮಾಡಿದ್ರು ಅಂದ್ರೆ ನಾವೇನಾದ್ರು ಮಾಡ್ಬೋದಾ, ನಾವು ಬೆಂಗಳೂರಿನಲ್ಲಿ ಏನಾದ್ರು ಮಾಡ್ಬೋದಾ, ಡೆಲ್ಲಿಗೆ ಹೋಗ್ಬೋದಾ ಅಂತ ಹೇಳೋದು ಒಂದು ಶುರುವಾಗಿದೆ. ಹಂಗಾಗಿ ಪೂರ್ತಿ ಎಲ್ಲ ಅಂತದೊಂದು ಸಂವೇದನೆಯೇ ಇಲ್ಲ ಅಂತ ನನಗೆ ಅನ್ಸೋದಿಲ್ಲ. ಸರಿ ಸರ್ಕಾರ ಅವರನ್ನೇ ಅವ್ರು ಸಮರ್ಥನೆ ಮಾಡ್ಕೊಳ್ಬೇಕು, ಅವರಂತೂ ಮಾನವೀಯತೆನ ಅಥವಾ ಸಂವೇದನಾಶೀಲತೆಯನ್ನ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಸಮಾಜಕ್ಕೆ ಏನಾಗಿದೆ ಸರ್? ಯಾವ ವಿದ್ಯಾರ್ಥಿಗಳ ಪರವಾಗಿ ಈ ವ್ಯಕ್ತಿ ಹೋರಾಟ ಮಾಡ್ತಿದ್ದಾರೋ ಅದೇ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಜನ ಮೀಮ್ಸ್ ಮಾಡಿಕೊಂಡು ಟ್ರೋಲ್ ಮಾಡಿಕೊಂಡು ನಗಾಡ್ತಿದ್ದಾರೆ. ಅಂಥದ್ದು ಬಹುಶಃ ಎಲ್ಲ ಟೈಮಲ್ಲೂ ಇರುತ್ತೆ ಅಂತ ನನಗನ್ಸುತ್ತೆ. ಆದರೆ ಬಹುತೇಕ ಯಾವುದೇ ಉಪವಾಸ ಸತ್ಯಾಗ್ರಹದಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅದನ್ನು ಯಾರೋ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಈ ಉಪವಾಸ ಸತ್ಯಾಗ್ರಹ ಅಂತ ಆಗಾಗ ಯಾರೋ ಘೋಷಣೆ ಮಾಡೋದೆಲ್ಲ ಇರುತ್ತೆ. ಅವರು ಅದನ್ನ ಒಂದು ಬಹಳ ಅಂತಃಶುದ್ಧಿಯಿಂದ ಎದುರುಗಡೆ ಇರ್ತಕ್ಕಂಥವರ ಮನಸ್ಸಿನಲ್ಲಿ ಪರಿವರ್ತನೆ, ಇದು ಗಾಂಧಿಯನ್ ಮಾದರಿ ಇದು. ಅಂದ್ರೆ ಅದನ್ನ ಮಾಡಿದಾಗ ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ನನಗೆ ನಾನೇ ಶಿಕ್ಷಿಸ್ಕೊಳ್ತಕ್ಕಂಥ, ನೀವು ಹಿಂಸಿಸ್ಕೊಳ್ತಕ್ಕಂಥ ಅಥವಾ ಪನಿಷ್ಮೆಂಟ್ ಕೊಡ್ತಕ್ಕಂಥ, ಯಾಕಂದ್ರೆ ಇರುವ ನಿಮ್ಮನ್ನ ನಾನು ಬದಲಾಯಿಸ್ಲಿಕ್ಕೆ ಆಗ್ಲಿಲ್ಲ ನನ್ನ ಮನವಿ ಪತ್ರದಿಂದ ಅಂತಂದಾಗ ನನಗ್ ನಾನೇ ಹರ್ಟ್ ಮಾಡ್ಕೊಳ್ಳುವಂಥದ್ದು ಒಂದು ವಿಧಾನ ಇದೆ. ಇದರಲ್ಲೂ ಹಿಂಸೆ ಇದೆ ಅಂತ ಬಹಳ ಜನ ಅದಕ್ಕೆ ಹೇಳ್ತಾರೆ. ಇದನ್ನ ಹಿಂಸೆಯ ದಾರಿ ಅಂತ ಹೇಳಿದಾಗ್ಲೂ ಕೂಡ ನಿಮಗ್ ನೀವೇ ಹಿಂಸೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಕೂಡ ಇದಾಗಿದೆ, ಪನಿಷ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಏನಿದೆ, ಇದು ಇಲ್ಲದೆ ಅಥವಾ ಎದುರುಗಡೆ ಇರೋ ನಿಜವಾಗ್ಲೂ ಒಂದು ಅಂತಃಶುದ್ಧಿಯಿಂದ ಮಾಡದೆ ನೀವು ಸುಮ್ಮನೆ ಅದನ್ನ ಮೇಲ್ನೋಟಕ್ಕೆ ತೋರಿಕೆಗಾಗಿ ಮಾಡೋದು, ಒಂದು ದಿನದ ಉಪವಾಸ ಸತ್ಯಾಗ್ರಹ ಅಂತ ಹೇಳೋದು, ಬೆಳಗ್ಗೆ ಸಂಜೆ ತನಕ ಮಾಡೋದು, ಆ ಥರ ಮಾಡಿದಾಗ್ಲೂ ಕೂಡ ನಿಮ್ಮ ಒಳಗಡೆ ನಿಜವಾದ ಒಂದು ರೀತಿಯಲ್ಲಿ ಎದುರುಗಿರೋರ್ನ ಮನಸ್ಸನ್ನು ಬದಲಾಯಿಸ್ತೀನಿ ಅನ್ನುವಂಥ ಭಾವನೆ ನಿಮಗೆ ಇಲ್ಲದೆ ಇರುವಂಥದ್ದು, ಇದನ್ನೆಲ್ಲ ದೇಶದಲ್ಲಿ ಜನ ನೋಡಿದ್ದಾರೆ. ಹಂಗಾಗಿ ಯಾರಾದರೂ ಉಪವಾಸಕ್ಕೆ ಕೂತಾಗ 2ನೇ ದಿನಕ್ಕೋ 3ನೇ ದಿನಕ್ಕೋ 4ನೇ ದಿನಕ್ಕೋ ಜನಕ್ಕೆ ಏನನ್ಸುತ್ತೆ ಅಂದ್ರೆ ಇನ್ನೇನು ಹೇಳ್ತಾರೆ ಅಂತ ಅನ್ನಿಸೋಕೆ ಶುರುವಾಗುತ್ತೆ. ಆದ್ರೆ ಅದು 10 ದಿನ ದಾಟ್ತಾ ಹೋದಂಗೆ 15 ದಿನ ದಾಟ್ತಾ ಹೋದಂಗೆ ಅವ್ರ ಒಳಗಡೆ ನಿಜವಾಗ್ಲೂ ಅಂಥದ್ದೊಂದು ಅಂತಸತ್ವ ಇದೆ ಅಂತ ಅನ್ಸೋದು ಎಲ್ಲ ಕಡೆಗೆ ಇದಾದಾಗ ಕಲಕಕ್ಕೆ ಶುರುವಾಗುತ್ತೆ. ಇವತ್ತು ಆ ಥರ ಇದೆ ಅಂತ ನನಗನ್ಸುತ್ತೆ. ಯಾರೋ ಕೆಲವರು ಮೀಮ್ಸ್ ಮಾಡ್ತಾ ಇರ್ಬೋದು, ಆದ್ರೆ ನೀವು ಗಮನಿಸಿದ್ರೆ ಕಳೆದ 3-4 ದಿನಗಳಿಂದ ಬೇರೆ ಬೇರೆ ಜನ ಮಾತಾಡೋಕೆ ಶುರು ಮಾಡಿದ್ದಾರೆ. ನೀವಾಗಲೇ ಬಾಲಿವುಡ್ ಬಗ್ಗೆ ಹೇಳಿದ್ರಿ, ಈಗ ಜೀನತ್ ಅಮಾನ್ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ, ನಾಸಿರುದ್ದೀನ್ ಶಾ ಪ್ರತಿಕ್ರಿಯಿಸಿದ್ದಾರೆ. ಇವ್ರ ಮೇಲೆ ಒಂದು ಸಿನಿಮಾನ ಕೂಡ ಮಾಡಿತ್ತು ಸೋನಮ್ ವಾಂಗ್ಚುಕ್ ಅವ್ರ ಮೇಲೆ, 3 Idiots ಅಂತ. ಆ 3 Idiots ನಲ್ಲಿ ಚತುರ್ ರಾಮಲಿಂಗಂ ಪಾತ್ರವನ್ನ ಮಾಡಿದಂತ ವ್ಯಕ್ತಿ ಓಮಿ ವೈದ್ಯ ಅವರು ಇದಕ್ಕೆ ಈಗಾಗಲೇ ಮಾತಾಡಿದ್ದಾರೆ. ಆದ್ರೂ ಅಮೀರ್ ಖಾನ್ ಮಾತಾಡಿಲ್ಲ, ಅದರ ಡೈರೆಕ್ಟರ್ ರಾಜ್ಕುಮಾರ್ ಹಿರಾನಿ ಮಾತಾಡಿಲ್ಲ, ಇದೆಲ್ಲ ಇದೆ. ಬಟ್ ಸಮಾಜದಲ್ಲಿ ತುಂಬಾ ಜನ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಸರ್. ಆದ್ರೆ ನೀವು ಮತ್ತೊಂದು ನಾವು ಗಮನಿಸಬೇಕು, ಈ ಹಿಂದೆ 2014 ಗಿಂತ ಮೊದಲು ಸರ್ಕಾರದಲ್ಲಿ ಅಥವಾ ಫಾರ್ ಎಕ್ಸಾಂಪಲ್ ಈಗ ಬೆಲೆ ಏರಿಕೆ ವಿಚಾರದಲ್ಲಿ, ಪೆಟ್ರೋಲ್ ಏರಿಕೆ ವಿಚಾರದಲ್ಲಿ, ಮತ್ತೊಂದಂತಂದ್ರೆ ರೂಪಾಯಿ ಡಾಲರ್ ಮುಂದೆ ಕುಸಿತಾ ಇದೆ ಆ ವಿಚಾರದಲ್ಲಿ ಆಗಿರ್ಬೋದು, ಬಾಲಿವುಡ್ ಧ್ವನಿ ಎತ್ತಾ ಇತ್ತು, ಎಷ್ಟೋ ಜನ ಧ್ವನಿ ಎತ್ತಾ ಇದ್ರು. ಆದ್ರೆ ಈಗ ಇತ್ತೀಚೆಗೆ ಆ ಒಂದು ಧ್ವನಿ ಎತ್ತುವಂಥದ್ದು ಪ್ರಮಾಣ ಕಡಿಮೆ ಆಗಿದೆ. ಇಲ್ಲ, 2014ರಿಂದ ಬಂದಿರುವಂತ ಸರ್ಕಾರದ ಏನಿದೆ, ನರೇಂದ್ರ ಮೋದಿ ಅವ್ರ ಸರ್ಕಾರ ಅಥವಾ ಮೋದಿ, ಅಮಿತ್ ಶಾ, ಬಿಜೆಪಿ, RSS ಸರ್ಕಾರ, ಇದು ತುಂಬಾ ಜನರನ್ನ ಹೆದರಿಸ್ತಾ ಇದೆ. ಅವರು ಹೆದರಿಕೆಯಿಂದ ಕೂಡ ಆ ರೀತಿಯ ಒಳಗಡೆ ಏನು ಧ್ವನಿ ಎತ್ತದೇ ಇರುವಂಥವ್ರು, ಯಾರ ಒಳಗಡೆಯಿಂದ ಒಂದು ಅಂತಃಕರಣದಿಂದ ಪ್ರತಿಕ್ರಿಯೆ ಕೊಡ್ಬೋದಾದಂಥವ್ರು ಕೂಡ ಸುಮ್ಮನೆ ಇರೋದು ಒಂದು ನಾವು ನೋಡ್ತೀವಿ. ಎರಡನೇದು, ಈ ಸರ್ಕಾರಕ್ಕೆ ಮುಂಚೆ ಇದ್ದಂಥ ಸರ್ಕಾರಗಳ ಬಗ್ಗೆ ಅವ್ರಿಗೊಂದು ತಿರಸ್ಕಾರ ಕೂಡ ಇತ್ತು. ಈ ಸರ್ಕಾರ ತಮ್ಮ ಸರ್ಕಾರ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಉಳ್ಳವರ ಸರ್ಕಾರ ಇದ್ದಾಗ ಮಿಕ್ಕಿದ್ದೆಲ್ಲ ಅವ್ರಿಗೇನಷ್ಟು ಮುಖ್ಯ ಅಲ್ಲ ಅನ್ನೋ ರೀತಿಲಿದೆ. ಮೂರನೇದೊಂದು ಅಂಶ ಇದೆ, ನರೇಂದ್ರ ಮೋದಿ ಅವರ ಸರ್ಕಾರ ನೇರವಾಗಿ ತಪ್ಪು ಮಾಡ್ತಿದೆ ಅಂತ ಅನ್ನಿಸ್ದಾಗ್ಲೂ ಕೂಡ, ರಾಮ ಮಂದಿರದ ಲೂಟಿ ನಡೀತಿದೆ ಅಂತ ಅನ್ನಿಸ್ದಾಗ್ಲೂ ಕೂಡ ಸಾಮಾನ್ಯವಾಗಿ ಬೇರೆ ವಿಚಾರಗಳಿಗೆ ಪ್ರತಿಕ್ರಿಯಿಸದೇ ಇದ್ದವರು ಕೂಡ ಸ್ಪಂದಿಸಬೇಕು ಅಂತ ನಾವು ಬಯಸ್ತೀವಿ. ಅದು ಆಗದೆ ಇರೋ ಹಾಗೆ ಅವ್ರು ಏನ್ ಮಾಡಿದ್ರು ಪರವಾಗಿಲ್ಲ, ನಾವು ಯಾವ್ದನ್ನ ಇವತ್ತು ಅಂಧಭಕ್ತಿ ಅಂತ ಕರೀಲಾಗ್ತಾ ಇದೆ ಅದನ್ನ ತೋರಿಸ್ತಕ್ಕಂಥವ್ರು ಇದ್ದಾರೆ. ಹಿಂಗಿರ್ಲಿಲ್ಲ ಹಿಂದೆ. ಅಂದ್ರೆ ಉಪವಾಸ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಿ ಯಾರಿದ್ದಾರೆ ಅವರ ಆರೋಗ್ಯ ಕೆಡ್ತಾ ಇದೆ ಅಂತಂದ್ರೆ ಅದು ಸುತ್ತಮುತ್ತ ಎಲ್ಲ ಬಹಳ ಸಂಚಲನ ಮೂಡಿಸ್ತಾ ಇತ್ತು. ಎಲ್ರಿಗೂ ನಮ್ಗೆ ಆಗ್ತಾ ಇದೆ ಅಂತ, ನಮಗೋಸ್ಕರ ಅವರು ಉಪವಾಸ ಕೂತಿದ್ದಾರೆ ಅಂತ. ಇದು ನಾನು ಕಳೆದ 4-5 ದಿನಗಳಿಂದ ಈಗ ನನ್ನಂತವನಿಗೂ ಕೂಡ ಎಷ್ಟು ಜನ ಫೋನ್ ಮಾಡಿದ್ರು ಅಂದ್ರೆ ನಾವೇನಾದ್ರು ಮಾಡ್ಬೋದಾ, ನಾವು ಬೆಂಗಳೂರಿನಲ್ಲಿ ಏನಾದ್ರು ಮಾಡ್ಬೋದಾ, ಡೆಲ್ಲಿಗೆ ಹೋಗ್ಬೋದಾ ಅಂತ ಹೇಳೋದು ಒಂದು ಶುರುವಾಗಿದೆ. ಹಂಗಾಗಿ ಪೂರ್ತಿ ಎಲ್ಲ ಅಂತದೊಂದು ಸಂವೇದನೆಯೇ ಇಲ್ಲ ಅಂತ ನನಗೆ ಅನ್ಸೋದಿಲ್ಲ.
ಮತ್ತು ಸಾವುಗಳು ಸಂಭವಿಸ್ಬಿಟ್ಟಾಗ ಹಿಂದೆ ಅಂದರೆ ಈಗ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಆಗ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಎನ್ನುವರು ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಕೂತರು. ಅವರು 58 ದಿನಗಳ ಕಾಲ, ಇದು 1952ರಲ್ಲಿ. ಅದಾದ್ಮೇಲೆ ರಾಜ್ಯ ಪುನರ್ವಿಂಗಡಣೆ ಕಮಿಷನ್ ಆಗಿ 56ರಲ್ಲಿ ರಾಜ್ಯ ಪುನರ್ವಿಂಗಡಣೆ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿತ್ತು. ಆಗ ಪೊಟ್ಟಿ ಶ್ರೀರಾಮುಲು ಸತ್ತೋಗ್ಬಿಟ್ರು. ಸತ್ತೋಗಿದ್ದಾಗ ಆಂಧ್ರದಲ್ಲಿ ಮತ್ತು ದೇಶಾದ್ಯಂತ ಯಾವ ರೀತಿಯಲ್ಲಿ ಒಂದು ಸಂಚಲನ ಮೂಡ್ತು ಅಂತಂದ್ರೆ, ಅಂದ್ರೆ ಇದೇನು ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಒಬ್ಬ ಮನುಷ್ಯ ಸತ್ತೋಗ್ಬಿಡೋದು ಅಂದ್ರೆ ಏನು, ಅದು ಹಿಂದೆ ಆಗಿರಲಿಲ್ಲ. ಮಹಾತ್ಮ ಗಾಂಧಿಯವರು ದೀರ್ಘಕಾಲ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದು ನಾವೆಲ್ಲ ಕೇಳಿದ್ದೀವಿ. ಎಲ್ಲರೂ ಕೇಳದೇ ಇರೋದೊಂದಿದೆ, ಅದೇನು ಗೊತ್ತಾ, ಭಗತ್ ಸಿಂಗ್ ಉಪವಾಸ ಸತ್ಯಾಗ್ರಹ ಮಾಡಿದ್ದು. ಅಂದ್ರೆ ಗಾಂಧಿಯನ್ ಮಾದರಿಯನ್ನ ಅನುಸರಿಸದೇ ಇದ್ದಂತ ಒಂದು ವ್ಯಕ್ತಿ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಅಂತಂದ್ರೆ ಭಗತ್ ಸಿಂಗು 116 ದಿನ ಉಪವಾಸ ಮಾಡಿದ್ರು. ಇದು ಜೈಲ್ನಲ್ಲಿ ನಮ್ಮನ್ನ ರಾಜಕೀಯ ಕೈದಿಗಳ ರೀತಿಯಲ್ಲಿ ನಡ್ಕೊಳ್ಬೇಕು, ಜೈಲ್ ಕಂಡೀಷನ್ಸ್ ಸರಿ ಹೋಗ್ಬೇಕು ಅಂತ ಜೈಲಿನಲ್ಲಿ ಭಗತ್ ಸಿಂಗ್ ಮಾಡಿದಂತ ಉಪವಾಸ ಇದು. ಬಹುಶಃ ಅದು ಒನ್ ಆಫ್ ದಿ ಲಾಂಗೆಸ್ಟ್ ಉಪವಾಸ ಸತ್ಯಾಗ್ರಹ. ಆದ್ರೆ ನಿಮ್ಗೆ ಇತ್ತೀಚೆಗೆ ಗಂಗಾ ನದಿ ಶುದ್ಧೀಕರಣದ ವಿಚಾರಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಿ ಸತ್ತೋಗಿದ್ದು ನಾವು ನೋಡ್ತೀವಿ. GD ಅಗರ್ವಾಲ್ ಅಂತ ಅವ್ರ ಹೆಸರು. ಅವ್ರು ಆಮೇಲೆ ಸ್ವಾಮೀಜಿ ಆದರು, ಜ್ಞಾನ್ ಸ್ವರೂಪ್ ಸನಂದ್ ಸ್ವಾಮೀಜಿ ಅಂತ ಹೇಳಿ. ಅವರು 111 ದಿನ ಉಪವಾಸ ಮಾಡಿ ಗಂಗಾ ನದಿ ಅದರ ಏನು ಮಾಲಿನ್ಯ ಆಗ್ತಿದೆ ಅದನ್ನ ತಡಿಬೇಕು ಮತ್ತು ಗಂಗಾ ನದಿಯ ಆರಂಭದ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಪರಿಸರದ ನಾಶ ಏನಿದೆ ಅದರ ವಿರುದ್ಧ ಅವರು ಹೋರಾಟ ಮಾಡಿದ್ರು. ಇನ್ನೂ ಒಬ್ರು 16 ವರ್ಷ ಮಾಡಿದ್ರು, ಅದು ಇರೋಮ್ ಶರ್ಮಿಳಾ. ಅಫ್ಸ್ಪಾ ಅಂತ ಒಂದಿದೆ, ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ, ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಅಂತ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಅವರು ಮಾಡಿದಂಥ ಉಪವಾಸ ಸತ್ಯಾಗ್ರಹ. ಅಫ್ಕೋರ್ಸ್ ಆಗ 16 ವರ್ಷ ಹೆಂಗೆ ಮಾಡೋಕ್ಕಾಗತ್ತೆ ಯಾರಾದರೂ. ಸೊ ಮಧ್ಯೆ ಮಧ್ಯೆ ಫೋರ್ಸ್ ಫೀಡಿಂಗ್ ನಡೀತಾ ಇತ್ತು ಅವ್ರಿಗೆ. ಭಗತ್ ಸಿಂಗ್ಗೂ ಕೂಡ ಈ 116 ದಿನಗಳ ಉಪವಾಸ ಸತ್ಯಾಗ್ರಹ ಟೈಮ್ನಲ್ಲಿ ಫೋರ್ಸ್ ಫೀಡಿಂಗ್ ಪ್ರಯತ್ನಗಳು ನಡೆದಿತ್ತು. ಆದರೆ ಅದ್ರ ಬಗ್ಗೆ ನಮಗೆ ಇವತ್ತಿರೋಷ್ಟು ಮಾಹಿತಿ ಇಲ್ಲ. ಇರೋಮ್ ಶರ್ಮಿಳಾ ಆದರೆ ಕರ್ಕೊಂಡು ಹೋಗ್ತಾ ಇದ್ರು, ಹಾಸ್ಪಿಟ್ಲಿಗೆ ಹಾಕ್ತಿದ್ರು. ನೀವು ಇರೋಮ್ ಶರ್ಮಿಳಾನ ಮೂಗ್ನಲ್ಲಿ ಒಂದು ಟ್ಯೂಬ್ ಜೊತೆಗೆ ನಾವು ನೋಡೋದು, ಅದು ರೈಲ್ಸ್ ಟ್ಯೂಬ್ ಅಂತ ಕರೀತಾರೆ. ಅಂದರೆ ಇಲ್ಲಿಂದ ಆಹಾರವನ್ನು ಒಳಗಡೆಗೆ ಇದು ಮಾಡೋದು, ಯಾಕಂದ್ರೆ ಅವ್ರು ತಿನ್ಲಿಕ್ಕೆ ನಿರಾಕರಿಸ್ತಾರೆ. ಆದ್ದರಿಂದ ನೀವು ಡ್ರಿಪ್ಸ್ ಮುಖಾಂತರ ಕೊಟ್ಟರೆ ಎಲ್ಲ ರೀತಿಯ ಪೌಷ್ಟಿಕಾಂಶ ಕೊಡೋಕ್ಕಾಗಲ್ಲ. ಹಾಗಾಗಿ ಆಹಾರವನ್ನು ಬಲವಂತವಾಗಿ ಆ ಟ್ಯೂಬ್ ಮುಖಾಂತರ ಒಳಗಡೆ ಹಾಕೋದನ್ನು ಮಾಡ್ತಾ ಇದ್ರು. ಸೊ ಈ ರೀತಿಯಾದಂಥ ಬೇರೆ ಬೇರೆ ಉಪವಾಸ ಸತ್ಯಾಗ್ರಹದ ರೀತಿಗಳನ್ನು ನಾವು ನೋಡಿದ್ದೀವಿ. ಅವೆಲ್ಲವೂ ಕೂಡ ಅದು ಯಾರು ಅದನ್ನು ಮಾಡ್ತಾ ಇದ್ದಾರೆ ಅವರು ಇದನ್ನು ಸುಮ್ಮನೆ ಇನ್ಯಾರನ್ನೋ ದಂಡಿಸೋದಕ್ಕೋಸ್ಕರ, ಒಂದು ಶೋಗೋಸ್ಕರನೋ ಮಾಡದೇ ಇದ್ದರೆ ಅವರು ಅದು ಸಮಾಜದ ಅಂತಸ್ಸಾಕ್ಷಿಯನ್ನು ಕಲಕಿದೆ ಅಂತಲೇ ನನಗನ್ನಿಸ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.